ಕಿತ್ತೂರಿನ ರಾಣಿ ಚೆನ್ನಮ್ಮ ಹೇಗೆ ಬ್ರಿಟಿಷರ ವಿರುದ್ಧ ಕಪ್ಪ ಕೊಡಬೇಕೆ ಕಪ್ಪ ಅಂತೇಳಿ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ನಮ್ಮ ದೇಶದಲ್ಲಿರುವಂತ ಗಲ್ಲಿ ಗಲ್ಲಿ ಜನಗಳು ಸಹ ಇನ್ನು ಸ್ವಲ್ಪ ದಿನಕ್ಕೆ ಸರ್ಕಾರಗಳ ವಿರುದ್ಧ ಪ್ರೊಟೆಸ್ಟ್ ಮಾಡದಂತೂ ಗ್ಯಾರಂಟಿ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಒಬ್ಬ ಸ್ಯಾಲರಿಡ್ ಪರ್ಸನ್ ಆಗಿದ್ದವನು ಅಥವಾ ಮಿಡ್ಲ್ ಕ್ಲಾಸ್ ಪರ್ಸನ್ ಆಗಿದ್ದವನು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು. ಅವನಿಗೆ ಬರೋ ಸಂಬಳದಲ್ಲಿ ಈ ಲೆವೆಲ್ ಟ್ಯಾಕ್ಸ್ ಕಟ್ಟಿ ಒಂದೊಳ್ಳೆ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಸಾಧ್ಯ? ಇನ್ಕಮ್ ಟ್ಯಾಕ್ಸ್ ಸ್ಯಾಲರಿ ಬರ್ತಾ ಇದೆಯಾ, ಇನ್ಕಮ್ ಟ್ಯಾಕ್ಸ್ ಕಟ್ಬಿಡು. ನಿನ್ನ ಹತ್ರ ಪ್ರಾಪರ್ಟಿ ಇದೆಯಾ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟು. ಅದು ಪ್ರಾಪರ್ಟಿ ಟ್ಯಾಕ್ಸ್ ಅಂತೂ ಇವಾಗ ವಿಪರೀತ ಆಗೋಗಿದೆ. 30-40 ಸೈಟ್ ಅಲ್ಲಿ ನಿಮ್ದು ಏನಾದ್ರು ಒಂದು ಗ್ರೌಂಡ್ ಫ್ಲೋರ್ ಮನೆ ಇತ್ತು ಅಂತ ಹೇಳಿದ್ರೆ, ನೀವು ಒಂದು ಮುನ್ಸಿಪಾಲಿಟಿ ಏರಿಯಾದಲ್ಲಿ ಮನೆ, ಅದು ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಇತ್ತು ಅಂತ ಹೇಳಿದ್ರೆ 10,000-12,000 ರೂಪಾಯಿ ನೀವು ಆ ಮನೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ವರ್ಷ. ಅದು ಡೇಟ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಪೆನಾಲ್ಟಿ ಬೇರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಬೇರೆ. ಪೆಟ್ರೋಲ್ ಹಾಕ್ಸ್ತೀರಾ, ಟ್ಯಾಕ್ಸ್ ಕಟ್ಟಬೇಕು. ಹೋಟೆಲ್ ಏನಾದ್ರು ತಿಂತೀರಾ, ಟ್ಯಾಕ್ಸ್ ಕಟ್ಟಬೇಕು. ಏನಾದ್ರೂ ವಸ್ತು ಪರ್ಚೇಸ್ ಮಾಡ್ತೀರಾ, ಇಂಡೈರೆಕ್ಟ್ಲಿ GST ಕಟ್ಟಿರ್ತೀರಾ. ಎವ್ರಿ ಹಂತದಲ್ಲೂ, ಎಲ್ಲಾ ಹಂತಗಳಲ್ಲೂ ಟ್ಯಾಕ್ಸ್ ಕಟ್ತಾನೆ ಇದೀವಿ. ಹೀಗಿದ್ರೆ ಒಬ್ಬ ಸಾಮಾನ್ಯ ಜನ, ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ದೇಶದಲ್ಲಿ ಹೇಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ? ಆಯ್ತು, ಇಷ್ಟೊಂದು ಟ್ಯಾಕ್ಸ್ ಕಟ್ಸ್ಕೊಳ್ತಾರಲ್ಲ, ಫೆಸಿಲಿಟಿ ಏನ್ ಕೊಡ್ತಾ ಇದಾರೆ? ಏನಾದ್ರು ಒಳ್ಳೆ ಹೆಲ್ತ್ ಫೆಸಿಲಿಟಿ ಇದೆಯಾ? ಎಷ್ಟ್ರ ಮಟ್ಟಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಕೆಲಸ ಮಾಡ್ತಾ ಇದಾವೆ? ಹೌದು, ಶೀತನೋ ಜ್ವರನೋ ಕೆಮ್ಮೋ ಆಯ್ತು ಅಂತ ಹೇಳಿದ್ರೆ ನೀವು ಹೋದ್ರೆ ಟ್ರೀಟ್ಮೆಂಟ್ ಚೆನ್ನಾಗೇ ಸಿಕ್ಕುತ್ತೆ, ಅದೇನ್ ಚಾಲೆಂಜಿಂಗ್ ಇಲ್ಲ. ಹೋಗಿ ಎಲ್ಲರೂ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿ, ನಿಮ್ ಕಾಲ್ ಮಾಡ್ಕೊಂಡು ಹೋಗಿ ಸರ್ಜರಿ ಮಾಡ್ಬಿಟ್ಟು ರೆಡಿ ಮಾಡಿ ಕಳಿಸ್ಬಿಡ್ತಾರ ನಿಮಗೆ? ಯಾವ ಲೆವೆಲಿನ ಮೆಡಿಕಲ್ ಸರ್ವಿಸ್ ನಿಮಗೆ ಸಿಗ್ತಾ ಇದೆ? ನಿಮ್ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಒಳ್ಳೆ ಎಜುಕೇಶನ್ ಕೊಡ್ಸೋಂತ ವಾತಾವರಣ ನಮ್ಮ ದೇಶದಲ್ಲಿ ಇದೆಯಾ ಇವತ್ತು? ಲೆವೆಲ್ ಆಫ್ ಎಜುಕೇಶನ್ ಪ್ರೈವೇಟ್ ಸ್ಕೂಲ್ಗೂ ಮತ್ತೆ ಗೌರ್ಮೆಂಟ್ ಸ್ಕೂಲ್ಗೂ ಯಾಕೆ ಅಷ್ಟೊಂದು ಗ್ಯಾಪ್ ಇರೋದು? ನೋಡಿ, ಬೇರೆ ದೇಶದಲ್ಲೂ ಸಹ ಟ್ಯಾಕ್ಸ್ ಕಟ್ಸ್ಕೊಳ್ತಾರೆ, ಆದ್ರೆ ಅಟ್ಲೀಸ್ಟ್ ಅವರು ಬೇಸಿಕ್ ನೀಡ್, ಮನುಷ್ಯನಿಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಗಳನ್ನ ಸರಿಯಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದು ಮೆಡಿಕಲ್ ಏಡ್ ಇರ್ಬೋದು, ಮೆಡಿಕಲ್ ಫೆಸಿಲಿಟಿ ಇರ್ಬೋದು, ಎಜುಕೇಶನ್ ಫೆಸಿಲಿಟಿ ಇರ್ಬೋದು, ಅಥವಾ ಇನ್ಯಾವುದೇ ಬೇಸಿಕ್ ನೀಡ್ ಇರ್ಬೋದು. ಆದ್ರೆ ನಮ್ಮ ದೇಶದಲ್ಲಿ ಇದು ಯಾವುದೂ ಆಗ್ತಾ ಇಲ್ಲ. ಆದ್ರೆ ಸರಿಯಾದ ಟೈಮಿಗೆ ಟ್ಯಾಕ್ಸ್ ಮಾತ್ರ ನಾವು ಕಟ್ಬಿಡ್ಬೇಕು. ಈ ಬಗ್ಗೆ ವಾಯ್ಸ್ ರೈಸ್ ಮಾಡಬಾರ್ದ ನಮ್ಮ ಸರ್ಕಾರಗಳಿಗೆ? ಈ ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ? ನನಗೆ ಕಾಮೆಂಟ್ ಅಲ್ಲಿ ಬರೆದು ಕಳಿಸ್ರಿ. ಏನಾದರೂ ಹೊಸ ಐಡಿಯಾ ಇದೆಯಾ? ಇನ್ಕಮ್ ಟ್ಯಾಕ್ಸ್, ಸರ್ಕಾರ ಇನ್ಕಮ್ ಟ್ಯಾಕ್ಸ್ನ ರೆಡ್ಯೂಸ್ ಮಾಡಿ ಇನ್ನೆಲ್ಲೋ ಪ್ರಾಫಿಟ್ ಮಾಡ್ಕೊಳ್ಳೋ ಅಂಥದ್ದು, ಮತ್ತೊಂದೇನೋ ಮಾಡೋವಂಥದ್ದು ಏನಾದರೂ ಹೊಸ ಐಡಿಯಾ ನಿಮ್ಮಲ್ಲಿದೆಯಾ? ಬರೀರಿ, ಕಾಮೆಂಟ್ ಬರೀರಿ, ನೋಡೋಣ. ಈ ರೀತಿ ವಿಚಾರಧಾರೆಗಳನ್ನ ನಾವು ಹಂಚ್ಕೊಂಡ್ರೆ ಮಾತ್ರ ಒಬ್ಬ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ. ನನ್ನ ಎಂಟೈರ್ ಯೂಟ್ಯೂಬ್ನ ಎಫರ್ಟೇ ಇಷ್ಟು. ಪ್ರಜಾಪ್ರಭುತ್ವದಲ್ಲಿ ನಾವು ಒಳ್ಳೆ ಪ್ರಜೆಗಳಾಗಿರ್ಬೇಕು, ಪ್ರಜ್ಞಾವಂತ ಪ್ರಜೆಗಳಾಗಿರ್ಬೇಕು. ಪ್ರಜ್ಞಾವಂತ ಪ್ರಜೆ ಆಗಿರಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಮತ್ತೆ ಗೊತ್ತಿಲ್ದಿರೋರಿಗೆ ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಎಸ್ಪೆಷಲಿ ಇಂಥ ಸಮಾಜಕ್ಕೆ, ಸರ್ಕಾರಕ್ಕೆ, ವ್ಯವಸ್ಥೆಗೆ ಸಂಬಂಧಪಟ್ಟ ವಿಚಾರಗಳನ್ನ. ಹಾಗಾಗಿ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ನಲ್ಲಿ ಹಾಕಿ ತಿಳಿಸಿ. ಆ ಕಾಮೆಂಟ್ಗಳನ್ನ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋ, ಇದೇ ಸಬ್ಜೆಕ್ಟ್ ಮೇಲಿರುವಂಥ ನೆಕ್ಸ್ಟ್ ವಿಡಿಯೋನ ನಾನು ಪ್ಲಾನ್ ಮಾಡ್ತೀನಿ.